96ನೇ ಶ್ಲೋಕ. ಸಂಗಂ ನ 96ನೇ ಶ್ಲೋಕ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭೋ ವದಂತಿ ಯಾಂ ನಿರಯದ್ವಾರಮಸ್ಯ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಂ ಆರುರುಕ್ಷುಃ ಮತ್ಸೇವಯಾ ಪ್ರತಿಲಬ್ಧಾತ್ಮಲಾಭಃ ವದಂತಿ ಯಾಂ ನಿರಯದ್ವಾರಂ ಅಸ್ಯ. ಇದು ಕಪಿಲೋಪದೇಶ ತೃತೀಯ ಸ್ಕಂದದಲ್ಲಿ ಬರತಕ್ಕಂಥದ್ದು. ಕಪಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಅವಳನ್ನ ನಿಮಿತ್ತೀಕರಿಸಿಕೊಂಡು ಜಗತ್ತಿಗೆ ನೀಡತಕ್ಕಂಥ ಉಪದೇಶ. ಪ್ರಮದಾಸು ಜಾತು ಸಂಗಂ ನ ಕುರ್ಯಾತ್ ಯೋಗಸ್ಯ ಪರಂ ಪಾರಂ ಆರುರುಕ್ಷು. ಯೋಗದ, ಯೋಗ ಅಂದ್ರೆ ಸಾಧನೆ, ಸಾಧನೆಯ ಪರಂಪಾರ, ಅತ್ಯುತ್ಕೃಷ್ಟತೆ, ಪರಂಪಾರ, ಸಾಧನೆಯ ತುತ್ತ ತುದಿಯನ್ನ, ಸಾಧನೆ ಎಂಬ ಶಿಖರದ ತುತ್ತ ತುದಿಯನ್ನ ಆರುರುಕ್ಷು, ಆರೋಢುಂ ಇಚ್ಚು ಆರುರುಕ್ಷು, ಯಾರು ಸಾಧನೆಯ ಶಿಖರವನ್ನ ಏರಬೇಕು ಅಂತ ಬಯಸ್ತಾರೋ ಅಂತವರು ಪ್ರಮದಾಸು. ಪ್ರಮದಾಸು ಅಂದ್ರೆ ಸ್ತ್ರೀಯರಲ್ಲಿ ಅಂತ ಅರ್ಥ. ಸ್ತ್ರೀಯರಲ್ಲಿ ಅಂದ್ರೆ ದುಷ್ಟ ಸ್ತ್ರೀಯರಲ್ಲಿ ಅಂತ ಅರ್ಥ. ಯಾಕಂದ್ರೆ ವಿವಾಹಿತನಾಗಿರ್ತಕ್ಕಂಥ ಪುರುಷನಿಗೆ ತನ್ನ ಪತ್ನಿಯಲ್ಲಿ ಸಂಘ ಎಂಬುವಂಥದ್ದು ವಿಹಿತವಾದದ್ದು. ಹಾಗಾಗಿ ಪ್ರಮದಾಸು ಅಂದ್ರೆ ದುಷ್ಟ ಸ್ತ್ರೀಯರಲ್ಲಿ, ವೇಶ್ಯಾದಿ ಸ್ತ್ರೀಯರಲ್ಲಿ ಸಂಗಂ ಜಾತು ನ ಕುರ್ಯಾತ್, ಎಂದೆಂದಿಗೂ ದುಷ್ಟ ಸ್ತ್ರೀಯರಲ್ಲಿ ಸಂಘವನ್ನ ಮಾಡಬಾರದು. ಸಾಧನೆ ಮಾಡಬೇಕು ಅಂತ ಆದ್ರೆ ಯಾವುದೇ ರೀತಿ ಲೌಕಿಕ ಸಾಧನೆಯಾಗ್ಲಿ ಆಧ್ಯಾತ್ಮಿಕ ಸಾಧನೆಯಾಗ್ಲಿ, ದುಷ್ಟ ಸ್ತ್ರೀ ಸಂಘ ಎಂಬುವಂಥದ್ದು ಲೌಕಿಕ ಸಾಧನೆಗೂ ಅಡ್ಡೆ, ಆಧ್ಯಾತ್ಮಿಕ ಸಾಧನೆಗಂತೂ ಕೂಡ ಪರಮ ಪ್ರತಿಬಂಧಕವಾಗಿ ನಿಲ್ಲುತ್ತೆ. ಹಾಗಾಗಿ ಪುರುಷ ದುಷ್ಟ ಸ್ತ್ರೀ ಸಂಘವನ್ನ, ಇತರ ಸ್ತ್ರೀ ಸಂಘವನ್ನ ಮಾಡಬಾರದು. ಸ್ತ್ರೀ ಇತರ ಪುರುಷ ಸಂಘವನ್ನ ಮಾಡಲೇಬಾರದು. ಅದು ಎರಡೂ ರೀತಿಯಾಗಿರ್ತಕ್ಕಂಥ ಲೌಕಿಕ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಪ್ರತಿಬಂಧಕವಾದದ್ದು. ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭ. ಮತ್ಸೇವಯ ನನ್ನ ಸೇವೆಯನ್ನ ಮಾಡಿ, ಪ್ರತಿಲಬ್ಧ ಆತ್ಮಲಾಭ ಭಗವಂತನನ್ನ ಸೇವೆ ಮಾಡಿ, ಭಗವಂತನನ್ನ ಅರ್ಚಿಸಿ, ಪ್ರತಿಲಬ್ಧ ಆತ್ಮಲಾಭ ಏನು ಕೃತಕೃತ್ಯತೆ ಧನ್ಯತಾ ಭಾವನೆಯನ್ನು ಹೊಂದಬೇಕು, ಪರೋಕ್ಷ ಜ್ಞಾನವನ್ನ ಪಡಿಬೇಕು, ಅದೆಲ್ಲ ಪಡೆದಿರತಕ್ಕಂಥ ವ್ಯಕ್ತಿ ಹೋಗಿ ದುಷ್ಟ ಸ್ತ್ರೀ ಸಂಘವನ್ನ ಮಾಡಿಬಿಟ್ರೆ ಅದೇನಾಗತ್ತೆ, ಅವನ ಸಾಧನೆಗೆ ಅದು ಪ್ರತಿಬಂಧಕವಾಗಿರುತ್ತೆ. ಇಷ್ಟು ದಿವಸ ಮಾಡಿದ ಸಾಧನೆ ಎಲ್ಲವೂ ಕೂಡ ವ್ಯರ್ಥವಾಗತ್ತೆ. ಯಾಂ ನಿರಯ ಯಾಂ ಅಸ್ಯ ನಿರಯದ್ವಾರಂ ವದಂತಿ. ಯಾಂ ಯಾಮ್ ಅಂದ್ರೆ ಯಾವ ಪ್ರಮದೆಯನ್ನು, ಅಂದ್ರೆ ಯಾವ ದುಷ್ಟ ಸ್ತ್ರೀಯನ್ನು, ನಿರಯದ್ವಾರ ಅಸ್ಯ ಈ ಸಾಧಕ ಪುರುಷನಿಗೆ ನಿರಯದ್ವಾರಂ ವದಂತಿ, ನರಕದ ಬಾಗಿಲು ಎಂಬುದಾಗಿ ಶಾಸ್ತ್ರಗಳೆಲ್ಲವೂ ಕೂಡ ಹೇಳ್ತಾವೆ. ಹಾಗಾಗಿ ಪುರುಷನಿಗೆ ದುಷ್ಟ ಸ್ತ್ರೀ ಸಂಘ, ಸ್ತ್ರೀಗೆ ದುಷ್ಟ ಪುರುಷ ಸಂಘ ಎಂಬತಕ್ಕಂಥದ್ದು ಸ್ವರ್ಗದ ಬಾಗಿಲು, ನರಕ ನಿರಯದ್ವಾರ ನರಕದ ಬಾಗಿಲು. ಅದು ನರಕದ ಬಾಗಿಲು ಅಂತ ಆದ್ಮೇಲೆ ನಾವು ಅಂತಹ ಒಂದು ಕೆಲಸವನ್ನ, ಪುರುಷರು ದುಷ್ಟ ಸ್ತ್ರೀ ಸಂಘವನ್ನ, ಸ್ತ್ರೀಯರು ದುಷ್ಟ ಪುರುಷ ಸಂಘವನ್ನ ಮಾಡಲೇಬಾರದು ಎಂತಕ್ಕಂಥ ಸಂದೇಶವನ್ನ ಆ ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ತಾಯಿಗೆ ಇಲ್ಲಿ ನೀಡ್ತಾ ಇರತಕ್ಕಂಥದ್ದು. ಇಲ್ಲಿ ವ್ಯಾಖ್ಯಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ವಿಜಯದ್ವೈವರು ತಮ್ಮ ವ್ಯಾಖ್ಯಾನದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅದನ್ನ ಇದಕ್ಕೆ ಸಂವಾದಿಯಾದ ವಿಚಾರ ಕೆಲವು ಹೇಳ್ತೇನೆ ನೋಡಿ. ಸತ್ಪುಂಸು ಚ ತಥಾ ಸ್ತ್ರೀಷು ನಸಂಗೋ ದೋಷಮಾವಹೇತ್ ಯಥಾಯೋಗ್ಯ ಗುಣಾಯ ಏವ ದೋಷಕೃತ್ ದುಷ್ಟ ಜಂತುಸು. ಅಂದ್ರೆ ಸತ್ಪುರುಷರ ಪುರುಷ ಮಹಿಳೆಯರು ಸತ್ಪುರುಷ ಸಂಘ ಮಾಡುವಂಥದ್ದು, ಪುರುಷರು ಸತ್ಸ್ತ್ರೀ ಸಂಘವನ್ನ ಮಾಡತಕ್ಕಂಥದ್ದು, ಅದು ನಸಂಗೋ ದೋಷಮಾವಹೇತ್, ಅದು ದೋಷ ತಂದು ಕೊಡುವಂಥದ್ದಲ್ಲ, ಅದು ಗುಣಾಯ ಏವ, ಅದು ಒಳ್ಳೆಯದಕ್ಕೆ ಕಾರಣವಾಗತ್ತೆ ಅಲ್ವಾ. ಸಂಘ ಅಂತ ಹೇಳಿದ್ರೆ ಬರೀ ಪರಸ್ಪರ ದೇಹ ಸಂಘವೇ ಅಂತಲ್ಲ, ಪರಸ್ಪರ ಮಾತುಕತೆ, ಒಂದು ಪರಿಚಯದಲ್ಲಿ ಇರತಕ್ಕಂಥದ್ದು, ಒಡನಾಟದಲ್ಲಿ ಇರತಕ್ಕಂಥದ್ದು, ಇದೆಲ್ಲವೂ ಕೂಡ ಸಂಘ ಅಂತ ಕರೆಸಿಕೊಳ್ಳುತ್ತದೆ. ಇದು ಯಾವುದೂ ಕೂಡ ಒಬ್ಬ ಮಹಿಳೆ ಮತ್ತೊಬ್ಬ ಸತ್ಪುರುಷನ ಜೊತೆಗೆ ಮಾತನಾಡುವಂಥದ್ದಿರಬಹುದು, ಅವನ ಜೊತೆಗೆ ಬಾಂಧವ್ಯವನ್ನು ಇಟ್ಕೊಳ್ಳೋದಿರಬಹುದು, ಒಡನಾಟವನ್ನು ಇಟ್ಕೊಳ್ಳೋದು, ಇದ್ಯಾವುದು ಕೂಡ ದೋಷಕ್ಕೆ ಕಾರಣವಾಗುವುದಿಲ್ಲ. ಯಾಕಂದ್ರೆ ಅವರಿಂದ ಒಳ್ಳೆ ವಿಚಾರಗಳು ಸಿಗತ್ತೆ ಅಂತಿರುವಾಗ ಆ ವ್ಯಕ್ತಿಯ ಜೊತೆಗೆ ಒಡನಾಟ, ಮಾತುಕತೆ, ಬಾಂಧವ್ಯ ಎಲ್ಲ ಇಟ್ಕೊಳ್ಬಹುದು. ಹಾಗೆ ಸಂಘ ಅಂದ್ರೆ ಬರೀ ದೈಹಿಕವಾದ ಸಂಘ ಅನ್ನೋ ಅಭಿಪ್ರಾಯ ಅಲ್ಲ. ಅಥವಾ ಇನ್ನು ದೈಹಿಕ ಸಂಘ ಅಂತ ಇಟ್ಕೊಂಡ್ರೆ ಒಬ್ಬ ವಿವಾಹಿತ ಪುರುಷ ತನ್ನದೇ ಆಗಿರತಕ್ಕಂಥ ಪತ್ನಿ, ಅವಳು ಸಾತ್ವಿಕಳಾಗಿದ್ದು ಅಂತ ಅವಳ ಜೊತೆ ಸಂಘವನ್ನ, ದೈಹಿಕ ಸಂಘವನ್ನ ಮಾಡತಕ್ಕಂಥದ್ದು ದೋಷಕ್ಕೆ ಕಾರಣವಲ್ಲ. ಮಹಿಳೆ ತನ್ನ ಸಾತ್ವಿಕನಾಗಿರ್ತಕ್ಕಂಥ ಪತಿಯ ಜೊತೆಗೆ ದೈಹಿಕ ಸಂಘವನ್ನ ಮಾಡತಕ್ಕಂಥದ್ದು ಇದು ಪಾಪಕ್ಕೆ ಕಾರಣವಲ್ಲ ಎಂತಕ್ಕಂಥ ಅಂಶವನ್ನ ಇಲ್ಲಿ ವಿಜಯದ್ವೈತರು ತಮ್ಮ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇಲ್ಲಿ
ಪ್ರಮದ ಅಂದ್ರೆ ದುಷ್ಟ ಸ್ತ್ರೀ ಅಂತ ಅರ್ಥ. ಬರೀ ವಸ್ತುತಃ ಪ್ರಮದ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಸ್ತ್ರೀ ಅಂತ ಅರ್ಥ. ಆದ್ರೆ ಇಲ್ಲಿ ಪ್ರಕರಣವಶಾತು ದುಷ್ಟ ಸ್ತ್ರೀ ಸಂಘ ಎಂಬತಕ್ಕಂಥದ್ದು ಅದು ಕೆಲವೊಮ್ಮೆ ಪತ್ನಿಯೂ ದುಷ್ಟ ಸ್ತ್ರೀ ಆಗಬಹುದು, ಪತ್ನಿಗೆ ಪತಿಯು ದುಷ್ಟ ಪುರುಷ ಆಗಬಹುದು, ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ದುಷ್ಟ ಪುರುಷ ಮತ್ತು ದುಷ್ಟ ಸ್ತ್ರೀಯರ ಸಂಘ ಅದು ಪರಿತ್ಯಾಗ ಮಾಡಬೇಕು, ಅದು ಇರಬಾರದು ಅನ್ನೋದು ಶ್ಲೋಕದ ಅಭಿಪ್ರಾಯ. ಇನ್ನೊಂದು ಇಲ್ಲಿ ಅವರು ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡತಕ್ಕಂಥದ್ದು ಅಂಗಾರ ಸದೃಶಿ ನಾರಿ, ಅಂದ್ರೆ ಆ ಸ್ತ್ರೀ ಪುರುಷರ ಸಂಘ ಅದು ಎಷ್ಟು ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಅಂಗಾರ ಸದೃಶಿ ನಾರಿ ಘೃತಕುಂಭ ಸಮಕುಮಾರ್, ಅಂದ್ರೆ ಒಂದು ಹೆಣ್ಣು ಎಂಬುವವಳು ಬೆಂಕಿಯಂತೆ, ಆ ಗಂಡು ಎಂಬುವವನು ಘೃತಕುಂಭ ಸಮಕುಮಾರ್, ಒಂದು ತುಪ್ಪದ ಮಡಿಕೆಯಂತೆ. ಬೆಂಕಿ ಬಳಿಯಲ್ಲಿ ತುಪ್ಪದ ಮಡಿಕೆ ಹೋದ್ರೆ ಆ ಬೆಂಕಿ ಮತ್ತಷ್ಟು ಧಗಧಗಿಸತ್ತೆ, ಆ ತುಪ್ಪ ಕರಗಿ ಹೋಗತ್ತೆ, ಕರಗಿ ಪೂರ್ತಿ ನಾಶವಾಗತ್ತೆ. ತಸ್ಮಾತ್ ನಾರೀಷು ಸಂಸರ್ಗ ದೂರತಃ ಪರಿವರ್ಜಯೇತ್, ಬೆಂಕಿಯ ಸಮೀಪಕ್ಕೆ ತುಪ್ಪ ಹೋಗ್ಲೇಬಾರದು, ಹೋದ್ರೆ ಕರಗಿ ಹೋಗತ್ತೆ, ಪೂರ್ತಿ ನಾಶವಾಗತ್ತೆ. ಅದೇ ರೀತಿಯಲ್ಲಿ ಆ ದುಷ್ಟ ಸ್ತ್ರೀ ಸಂಘವನ್ನ ದೂರದಿಂದಲೇ ಬಿಟ್ಟು ಬಿಡಬೇಕು. ಗೌಡಿ ಮಾಧ್ವಿ ತಥಾ ಪೈಷ್ಟಿ ವಿಜ್ಞೇಯ ತ್ರಿಧಾಸುರ, ಹೆಂಡ ಮೂರು ರೀತಿಯಲ್ಲಿ ಇದೆಯಂತೆ. ಒಂದು ಅದು ಅದರ ಗುಣಲಕ್ಷಣ ಗೊತ್ತಿಲ್ಲ, ಬಟ್ಟು ಸುರಾಪಾನ ಅಂತ ಏನ್ ಕರೀತಾರೆ, ಶಾಸ್ತ್ರ ನಿಷೇಧ ಮಾಡತ್ತೆ. ಶಾಸ್ತ್ರ ನಿಷೇಧ ಮಾಡತಕ್ಕಂಥ ಸುರಾಪಾನ ಮೂರು ರೀತಿಯಲ್ಲಿ, ಗೌಡಿ ಮಾಧ್ವಿ ಪೈಷ್ಟಿ ಅಂತ. ಗೌಡಿ ಎಂಬತಕ್ಕಂಥ ಸುರಾಪಾನ, ಮಾಧ್ವಿ ಎಂಬತಕ್ಕಂಥ ಸುರಾಪಾನ, ಪೈಷ್ಟಿ ಎಂಬತಕ್ಕಂಥ ಸುರಾಪಾನ. ನಾಲ್ಕನೇದು ಯಾವುದು ಅಂದ್ರೆ ಚತುರ್ಥಿ ಪ್ರಮದಾಜ್ಞೇಯ, ನಾಲ್ಕನೇದು ಪ್ರಮದ ಹೆಣ್ಣು ಅಂತ ಹೇಳ ದುಷ್ಟ ಸ್ತ್ರೀ ಅಂತ. ಯಯೇದಂ ಮೋಹಿತಂ ಜಗತ್ತು, ಯಾವ ಈ ಒಂದು ಹೆಣ್ಣು ಎಂಬತಕ್ಕಂಥ ಮಾಯೆಯಿಂದಾಗಿ ಜಗತ್ತು ಮೋಹಕ್ಕೆ ಒಳಗಾಗಿದೆ. ವ್ಯತ್ಯಾಸ ಹೇಳ್ತಾರೆ. ಮಾದ್ಯತಿ ಪ್ರಮದಾಂ ದೃಷ್ಟ ಸುರಾಂ ಪಿತ್ತೇವ ಮಾದ್ಯತಿ. ನೋಡಿ, ಅವನ ತಲೆ ಹಾಳಾಗುವಂಥದ್ದು, ಸುರಾಪಾನ ಮಾಡಿದ ಮೇಲೆ ಮದಕ್ಕೊಳಗಾಗ್ತಾನೆ. ಮದ ಬರೋದು ಯಾವಾಗ? ಹೆಂಡವನ್ನ ನೋಡಿದರೆ ಮದ ಬರೋದಿಲ್ಲ, ಅವನ ಬುದ್ಧಿ ದಾರಿ ತಪ್ಪೋದಿಲ್ಲ. ಹೆಂಡ ಕುಡಿದ್ರೆ ಬುದ್ಧಿ ದಾರಿ ತಪ್ಪತ್ತೆ. ಆದರೆ ಪ್ರಮದಾಂ ದೃಷ್ಟ, ಹೆಣ್ಣನ್ನ ನೋಡಿದ ಕೂಡಲೇ ಅವನ ಬುದ್ಧಿ ಹಾಳಾಗಿ ಹೋಗುತ್ತೆ. ಯಸ್ಮಾತ್ ದೃಷ್ಟಿ ಮದಾನಾರಿ ತಸ್ಮಾತಾಂ ನಾವಲೋಕಯೇತ್, ಕೇವಲ ತನ್ನ ನೋಟದ ಮೂಲಕವಾಗಿ ದೃಷ್ಟಿಯ ಮೂಲಕವಾಗಿ ಮದವನ್ನು ಹುಟ್ಟಿಸುವವಳು ನಾರಿ. ಹಾಗಾಗಿ ತಾಂ ನ ಅವಲೋಕಯೇತ್, ಹಾಗಾಗಿ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದಾಗಿ ನೋಡಬಾರದು ಅಂದ್ರೆ ಅರ್ಥ ಏನು? ಕೆಟ್ಟ ದೃಷ್ಟಿಯಿಂದಾಗಿ ನೋಡಬಾರದು. ಕೆಟ್ಟ ದೃಷ್ಟಿಯಿಂದಾಗಿ ನೋಡುವುದರಿಂದಾಗಿ ಅವಳ ನೋಟಕ್ಕೆ ಒಳಗಾಗಿ ಹಾಳಾಗುವಂತ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಅಂತಹ ಹೆಣ್ಣನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೇಬಾರದು, ಕೆಟ್ಟ ಸ್ತ್ರೀ ಸಂಪರ್ಕವನ್ನ ಮಾಡಬಾರದು ಅನ್ಲಿಕ್ಕೆ ಬೇಕಾದಷ್ಟು ಬೇರೆ ಬೇರೆ ಪುರಾಣದ ವಾಕ್ಯಗಳನ್ನ ವಿಜಯಧ್ವಜರು ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡಿದ್ರು. ಅದನ್ನ ಇಷ್ಟೊತ್ತು ಓದಿದ್ದು. ಈಗ ಪ್ರಕೃತ ಭಾಗವತ ಸಾರೋದ್ಧಾರದ ವ್ಯಾಖ್ಯಾನ. ತದೇವಂ ನಿರೂಪಿತ ವೈರಾಗ್ಯಂ ಉಪಸಂಹರತಿ. ಇಷ್ಟೊತ್ತು ಆ ನಿರೂಪಗಳ ವೈರಾಗ್ಯವನ್ನ ನಿರೂಪಣೆಯನ್ನ ಮಾಡಿ ಆ ವೈರಾಗ್ಯವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಕೆಲವು ಶ್ಲೋಕಗಳ ಮೂಲಕವಾಗಿ ಈ ವೈರಾಗ್ಯ ಪ್ರಕರಣ ಮುಕ್ತಾಯವಾಗುತ್ತೆ. ಇನ್ನೊಂದು 6 ಶ್ಲೋಕ ಇದೆ ಅಷ್ಟೇ, ಇದು ಸೇರಿ 6 ಶ್ಲೋಕ. ವೈರಾಗ್ಯ ಪ್ರಕರಣ ಮುಕ್ತಾಯವಾಗುತ್ತೆ, ಉಪಸಂಹಾರ ಮಾಡ್ತಾ ಇದ್ದಾರೆ. ಸಂಗಮ್ ಇತಿ, ಸಂಗಮ್ ಎಂಬತಕ್ಕಂಥ ಶ್ಲೋಕದ ಮೂಲಕವಾಗಿ ಜ್ಞಾನಿನಃ ಯಾಹ ಅಸ್ಯ ಪುಂಸಃ ನಿರಯದ್ವಾರಂ ವದಂತಿ. ಜ್ಞಾನಿಗಳು ಯಾವ ಒಂದು ದುಷ್ಟ ಸ್ತ್ರೀಯನ್ನ ಅಸ್ಯ ಪುಂಸಃ ಅಂದ್ರೆ ಈ ಸಾಧಕ ಪುರುಷನಿಗೆ ನಿರಯದ್ವಾರಂ ವದಂತಿ, ಆ ದುಷ್ಟ ಸ್ತ್ರೀ ಎಂಬುವುದು ನರಕದ ಬಾಗಿಲು ಎಂಬುದಾಗಿ ಹೇಳ್ತಾರೆ. ತಾಸು ಪ್ರಮದಾಸು, ಅಂತಹ ದುಷ್ಟ ಸ್ತ್ರೀಯರಲ್ಲಿ ಜಾತು ಎಂದೆಂದಿಗೂ ಅಂದ್ರೆ ಕದಾಪಿ, ಜಾತು ಅಂದ್ರೆ ಈಕ್ವಲ್ಸ್, ಎಂದೆಂದಿಗೂ ಸಂಗಮ್ ಅಂದ್ರೆ ಸ್ನೇಹಂ ನ ಕುರಿಯ, ಸ್ನೇಹವನ್ನ ಮಾಡಲೇಬಾರದು. ಸಂಘಕರಣೆ ಸ್ವಪುರುಷಾರ್ಥ ಹಾನಿ ಸ್ಯಾತ್ ಇತ್ಯಭಿಪ್ರೇತ್ಯ ಉಕ್ತಂ. ಯಾಕಂದ್ರೆ ಅಂತವರಲ್ಲಿ ಸ್ನೇಹ ಬಾಂಧವ್ಯವನ್ನ ಮಾಡಿಕೊಂಡರೇನಾಗತ್ತೆ? ಸ್ವಪುರುಷಾರ್ಥ ಹಾನಿ, ತನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬತಕ್ಕಂಥ ಪುರುಷಾರ್ಥವನ್ನ ಕಳೆದುಕೊಳ್ಬೇಕಾಗತ್ತೆ. ಯೋಗಸ್ಯ ಪರಂ ಆರುರುಕ್ಷು, ಯೋಗದ ತುದಿ ಸಾಧನೆಯ ಶಿಖರವನ್ನ ಏರಬೇಕು ಅಂತ ಯಾರು ಬಯಸ್ತಾರೋ ಅವರು ಇಂತಹ ದುಷ್ಟರಲ್ಲಿ ಸಂಘವನ್ನ ಮಾಡಬೇಡಿ. ಪ್ರತಿಬಂಧಕವಿದಂ, ದುಷ್ಟ ಸ್ತ್ರೀ ಸಂಘ ಎಂಬುವಂಥದ್ದು ಸಾಧನೆಗೆ ಪ್ರತಿಬಂಧಕ. ಸಾಧಕಂ ಕಿಂ, ಹಾಗಾದ್ರೆ ಸಾಧನೆಗೆ ಸಾಧಕ ಪ್ರತಿಬಂಧಕವಾದದ್ದು ದುಷ್ಟ ಸ್ತ್ರೀ ಸಂಘ, ದುಷ್ಟ ಪುರುಷ ಸಂಘ. ಆ ಸಾಧನೆಗೆ ಪೂರಕವಾದದ್ದು ಸಹಾಯಕವಾದದ್ದು ಯಾವುದು ಅಂತ ಹೇಳಿದ್ರೆ ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭ ಇತ್ಯಥ ಉತ್ತಮ. ಸಾಧಕವಾದದ್ದು ಪೂರಕವಾದದ್ದು ಯಾವುದು ಅಂದ್ರೆ ಮತ್ಸೇವಯ, ಭಗವಂತನ ಸೇವೆ ಎಂಬುದು ಪೂರಕವಾದರೆ ದುಷ್ಟ ಸ್ತ್ರೀ ಸಂಘ ಎಂಬುವಂಥದ್ದು ಮಾರಕವಾದದ್ದು, ಪ್ರತಿಬಂಧಕವಾದದ್ದು. ಆತ್ಮಲಾಭ ಅಂದ್ರೆ ಪುರುಷಾರ್ಥ ಲಾಭ, ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಎಂತಕ್ಕಂಥ ಪುರುಷಾರ್ಥವನ್ನು ಹೊಂದಬಹುದು. ಇದೇ ಪ್ರಕರಣದ ಅಂದ್ರೆ ತೃತೀಯ ಸ್ಕಂದದ್ದೇ ಇನ್ನೊಂದು ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ. ಕಪಿಲೋಪದೇಶತೆ ಮಾತಿದು, ಅದೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು.
ನ ತಥಾಸ್ಯ ಭವೇನ್ ಮೋಹಃ ಬಂಧಶ್ಚ ಅನ್ಯ ಪ್ರಸಂಗತಃ ಯೋಷಿತ್ಸಂಗಾತ್ ಯಥಾ ಪುಂಸಃ ಯಥಾ ತತ್ಸಂಗಿ ಸಂಗತಃ. ಒಬ್ಬ ಪುರುಷನಿಗೆ ಬೇರೆ ಯಾವುದರಿಂದಲೂ ಮೋಹ ಉಂಟಾಗುವುದಿಲ್ಲ, ಅಂದ್ರೆ ಇಷ್ಟು ಮೋಹ ಉಂಟಾಗುವುದಿಲ್ಲ. ಯೋಷಿತ್ ಸಂಘ, ಯೋಷಿತ್ ಅಂದ್ರೆ ಸ್ತ್ರೀ, ಅಂದ್ರೆ ಇಲ್ಲೂ ಕೂಡ ದುಷ್ಟ ಸ್ತ್ರೀ ಅಂತ ಅರ್ಥ. ಒಂದು ದುಷ್ಟ ಸ್ತ್ರೀಯ ಸಂಘ, ಇನ್ನೊಂದು ದುಷ್ಟ ಸ್ತ್ರೀ ಸಂಘ ಉಳ್ಳವರೊಂದಿಗೆ ಸಂಘ. ತತ್ಸಂಗಿ ಸಂಗತಃ, ತತ್ಸಂಗ ಯಾರದು ಅಂದ್ರೆ ದುಷ್ಟ ಸ್ತ್ರೀಯ ಸಂಘ ಯಾರಿಗೆ ಇದೆಯೋ ಅವರ ಜೊತೆ ಸಂಘ ಮಾಡಿದ್ರೂ ಕೂಡ ಮೋಹ ಆಗತ್ತೆ, ಬುದ್ಧಿ ಹಾಳಾಗತ್ತೆ. ಅಂದ್ರೆ ಅದರಿಂದ ಆಗುವಂತಷ್ಟು ಹಾನಿ ಬೇರೆ ಯಾವುದರಿಂದಲೂ ಆಗುವುದಿಲ್ಲ. ನತತಾಸ್ಯ ಭವೇನ್ ಮೋಹ, ತಥಾ ಆ ದುಷ್ಟ ಸ್ತ್ರೀ ಸಂಘದಿಂದ ಯಾವ ರೀತಿಯಲ್ಲಿ ಮೋಹ ಆಗತ್ತೋ ಅಷ್ಟು ಮೋಹ ಬಂದಷ್ಟ ಅನ್ಯ ಪ್ರಸಂಗತ ಬೇರೆ ಯಾವ ಸಂಘದಿಂದಲೂ ಕೂಡ ಆಗೋದಿಲ್ಲ. ಯೋಷಿತ್ ಸಂಗಾತ್ ಯಥಾ ಪುಂಸಃ ಯಥಾ ತತ್ಸಂಗಿ ಸಂಗತಃ. ಅನ್ವಯ ಪ್ರಮದಾಸು ಅಂದ್ರೆ ದುಷ್ಟ ಸ್ತ್ರೀಯರೊಂದಿಗೆ ಯೋ ಮೊದಲು ತಗೊಳ್ಳಿ. ಯೋಗಸ್ಯ ಪರಂ ಪಾರಂ ಆರುರುಕ್ಷು, ಯೋಗದ ತುತ್ತ ತುದಿಯನ್ನ ಏರಲು ಬಯಸುವವನು ಪ್ರಮದಾಸು ಜಾತು ಸಂಗಂ ನ ಕುರ್ಯಾತ್. ಮತ್ತೇನು ಮಾಡಬೇಕು ಅಂದ್ರೆ ಮತ್ಸೇವೆಯ ಪ್ರತಿಲಬ್ಧಾತ್ಮ ಲಾಭ ಭವತು, ನನ್ನ ಸೇವೆಯಿಂದಾಗಿ ಪ್ರತಿಲಬ್ಧಾತ್ಮ ಲಾಭ ಭವತು. ಯಾವ ದುಷ್ಟ ಸ್ತ್ರೀ ಸಂಘವನ್ನು ಅಸ್ಯ ಈ ಸಾಧಕ ಪುರುಷನಿಗೆ ನಿರಯದ್ವಾರಂ ವದಂತಿ. ಸಂಗಂ ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರುರುಕ್ಷುಃ ಮತ್ಸೇವಯ ಪ್ರತಿಲಬ್ಧಾತ್ಮ ಲಾಭೋ ವದಂತಿ ಯಾ ನಿರಯದ್ವಾರಮಸ್ಯ. ಆರುರುಕ್ಷು ಅನ್ನೋದು ಸನಾದ್ಯಂತ ಧಾತು ವೃತ್ತಿ. ಆರೋಢುಂ ಇಚ್ಚುಹು ಆರುರುಕ್ಷು, ಏರಲು ಇಚ್ಛೆ ಉಳ್ಳವನು. ಶ್ರೀಕೃಷ್ಣ.